ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಪಂಚತತ್ವದ ಎಲ್ಲೆಯ ದಾಟಿ, ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ, ಮೂಲವತನವ ಸೇರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಈ ದೇಹದ ಸ್ಮೃತಿ ಬಿಟ್ಟು, ದೇಹದಾರಿಯ ಸ್ಮೃತಿ ಬಿಟ್ಟು, ಈ ದೇಹದ ಸ್ಮೃತಿ ಬಿಟ್ಟು, ದೇಹದಾರಿಯ ಸ್ಮೃತಿ ಬಿಟ್ಟು, ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು, ಈ ಪತಿತ ಹಳೆಯದಾದ ಪ್ರಪಂಚದ ಸ್ಮೃತಿ ಬಿಟ್ಟು, ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ, ದೂರ ದೂರದ ಗಗನವ ದಾಟಿ ಎತ್ತರೆತ್ತರಕ್ಕೆ ಹಾರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ನಮಗೇನು ಬೇಕಿಲ್ಲ ಇದರಿಂದ, ಈ ಜಗವು ವಿಕಾರವು ನಮಗೇನು ಬೇಕಿಲ್ಲ ಇದರಿಂದ. ಆವತನವೇ ನಮಗಿರಲು ನಾವಿರಬೇಕಲ್ಲಿ ಸದಾ, ಆವತನವೇ ನಮಗಿರಲು ನಾವಿರಬೇಕಲ್ಲಿ ಸದಾ. ನಾವು ಜ್ಞಾನದಿಂದ ಕೂಡಿ ಆ ನಗರಕ್ಕೆ ಹೋಗೋಣ, ನಾವು ಜ್ಞಾನದಿಂದ ಕೂಡಿ ಆ ನಗರಕ್ಕೆ ಹೋಗೋಣ, ಆ ನಗರಕ್ಕೆ ಹೋಗೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಆವತನದಿ ಕುಳಿತಿಹರು ಅವ್ಯಕ್ತ ಪಿತಾಮಹರು, ಆವತನದಿ ಕುಳಿತಿಹರು ಅವ್ಯಕ್ತ ಪಿತಾಮಹರು. ಕಾಯುತ್ತಲಿಹರು ಅವರಿಂದು ಮನೆಗೀಗ ಕರೆದೊಯ್ಯಲು, ಕಾಯುತ್ತಲಿಹರು ಅವರಿಂದು ಮನೆಗೀಗ ಕರೆದೊಯ್ಯಲು. ನಿರಾಕಾರಿಗಳು ಆಗೋಣ ಶಾಂತಿಧಾಮವ ಸೇರೋಣ, ನಿರಾಕಾರಿಗಳು ಆಗೋಣ ಶಾಂತಿಧಾಮವ ಸೇರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಪಂಚತತ್ವದ ಎಲ್ಲೆಯ ದಾಟಿ, ಪಂಚತತ್ವದ ಎಲ್ಲೆಯ ದಾಟಿ ಮೂಲವತನವ ಸೇರೋಣ, ಮೂಲವತನವ ಸೇರೋಣ. ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ, ಹಾರುತ್ತ ಹೋಗೋಣ ನಾವು ಹಾರುತ್ತ ಹೋಗೋಣ. ಓಂ ಶಾಂತಿ. ಇಂದಿನ ದಿನಾಂಕ 1/2/2026. ಪ್ರಾರ್ಥ ಮುರುಳಿ ಅವ್ವೇಕ್ ಪಾಪ್ತಾದ ರಿವೈಸ್ 15/12/2008. ಮಧುಬನ. ಒಂದು ರಾಜ್ಯ, ಒಂದು ಧರ್ಮ, ಲಾ ಮತ್ತು ಆರ್ಡರ್ನ ಸ್ಥಾಪನೆಯ ಸಮಯದಲ್ಲಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಪರಿವರ್ತಕರಾಗಿ ಇಂದು ಬಾಪ್ದಾದ ತನ್ನ 4 ಕಡೆಯ ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿಯು ಕೋಟಿಯಲ್ಲಿ ಕೆಲವರಿಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ಬಾಪ್ದಾದ
ಪ್ರತಿಯೊಬ್ಬ ಮಗುವನ್ನು 3 ಸಿಂಹಾಸನಗಳಿಗೆ ಮಾಲೀಕರನ್ನಾಗಿ ಮಾಡಿದ್ದಾರೆ. ಮೊದಲನೆಯದು ಸ್ವರಾಜ್ಯ ಅಧಿಕಾರದ ಭೃಕುಟಿ ಸಿಂಹಾಸನ, ಎರಡನೆಯದು ಪಾಪ್ದಾದಾರವರ ಹೃದಯ ಸಿಂಹಾಸನ ಮತ್ತು ಮೂರನೆಯದ್ದು ವಿಶ್ವದ ರಾಜ್ಯ ಅಧಿಕಾರದ ಸಿಂಹಾಸನ. ಈ 3 ಸಿಂಹಾಸನಗಳನ್ನು ತಂದೆಯು ತನ್ನ ಸ್ನೇಹಿ ಮುದ್ದಾದ ಮಕ್ಕಳಿಗೆ ಕೊಟ್ಟಿದ್ದೇವೆ. ಈ 3 ಸಿಂಹಾಸನಗಳು ಸದಾ ಸ್ಮೃತಿಯಲ್ಲಿದ್ದಾಗ ಪ್ರತಿಯೊಬ್ಬ ಮಗುವಿಗೆ ಆತ್ಮಿಕ ನಶೆ ಇರುತ್ತದೆ. ಅಂದಾಗ ಎಲ್ಲ ಮಕ್ಕಳು ತಂದೆಯ ಮೂಲಕ ಪ್ರಾಪ್ತಿಯಾಗಿರುವ ಆಸ್ತಿಯನ್ನು ನೋಡಿ ಖುಷಿಯಲ್ಲಿರುತ್ತೀರಲ್ಲವೇ? ಈ ಗೀತೆಯು ಸ್ವತಃ ಮೊಳಗುತ್ತಿರುತ್ತದೆಯೇ? ವಾವ್ ಬಾಬಾ, ವಾವ್ ಮತ್ತು ವಾವ್, ನನ್ನ ಭಾಗ್ಯವೇ ವಾವ್. ಯಾವುದು ಸ್ವಪ್ನದಲ್ಲಿಯೂ ಇರಲಿಲ್ಲವೋ ಅದು ಪ್ರತ್ಯಕ್ಷ ಜೀವನದಲ್ಲಿ ಸಿಕ್ಕಿಬಿಟ್ಟಿತು. ಸಿಂಹಾಸನದ ಜೊತೆಗೆ ಬಾಪ್ ದಾದಾರವರು ಈ ಸಂಗಮದಲ್ಲಿ ಡಬಲ್ ಕಿರೀಟದ ಮೂಲಕ ಆರುವ ಕಲೆಯ ಅನುಭವಿಗಳನ್ನಾಗಿಯೂ ಮಾಡಿದ್ದೇವೆ. ಬಾಪ್ ದಾದಾರವರು 4 ಕಡೆಯ ಮಕ್ಕಳ ಈ ಡಬಲ್ ಕಿರೀಟಧಾರಿ ಪವಿತ್ರತೆಯ ರಾಯಲ್ಟಿ ಡಬಲ್ ಕಿರೀಟಧಾರಿಗಳನ್ನು ನೋಡುತ್ತಿದ್ದೇವೆ. ಬಾಪ್ ದಾದಾರವರು ಇಂದು ಎಲ್ಲ ಕಡೆಯ ಮಕ್ಕಳ ಪುರುಷಾರ್ಥದ ಗತಿಯನ್ನು ಪರಿಶೀಲಿಸಿದೆವು. ಏಕೆಂದರೆ ಸಮಯದ ತೀವ್ರತೆಯನ್ನಂತೂ ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ ಹಾಗೂ ನೋಡುತ್ತಲೂ ಇದ್ದೀರಿ. ಅಂದಾಗ ಬಾಪ್ ದಾದಾ ಏನನ್ನು ನೋಡುತ್ತಿದ್ದೆವು ಎಂದರೆ ಪ್ರತಿಯೊಬ್ಬರಿಗೆ ತಂದೆಯ ಮುಖಾಂತರ ಯಾವ ತನ್ನ ರಾಜ್ಯದ ಹಾಗೂ ಭವಿಷ್ಯ ಪ್ರಾಪ್ತಿಯ ರಾಜ್ಯಭಾಗ್ಯದ ಆಸ್ತಿಯು ಸಿಕ್ಕಿದೆ. ಭವಿಷ್ಯದಲ್ಲಿ ತಮ್ಮೆಲ್ಲರ ಸಂಸ್ಕಾರವು ನ್ಯಾಚುರಲ್ ಮತ್ತು ನೇಚರ್ ಆಗಿರುವುದು. ಅಂದ ಮೇಲೆ ಅದು ಈಗಿನಿಂದಲೇ ಬಹಳ ಕಾಲದ ಸಂಸ್ಕಾರವಾಗಿ ಅನುಭವವಾಗಬೇಕು. ಏಕೆಂದರೆ ಈ ಹೊಸ ಸಂಸಾರವು ತಮ್ಮೆಲ್ಲರ ಹೊಸ ಸಂಸ್ಕಾರದ ಮುಖಾಂತರವೇ ಹೊಸ ಸಂಸಾರವಾಗುತ್ತಿದೆ. ಆದ್ದರಿಂದ ಹೊಸ ಸಂಸಾರದ ಯಾವ ವಿಶೇಷತೆಗಳಿದೆಯೋ ಅದನ್ನೂ ಸಹ ಅನುಭವ ಮಾಡುತ್ತೀರಲ್ಲವೇ? ನಮ್ಮ ರಾಜ್ಯದಲ್ಲಿ ಏನಿರುತ್ತದೆ ಎಂಬುದು ನಶೆ ಇದೆಯಲ್ಲವೇ? ನಮ್ಮ ರಾಜ್ಯ, ನಮ್ಮ ಹೊಸ ಜಗತ್ತು ಬಂದಿತೆಂದರೆ ಬಂದಿತು ಎಂದು ಹೃದಯವು ಹೇಳುತ್ತಿದೆ ಎಲ್ಲವೇ? ಅಂದಾಗ ಹೊಸ ಸಂಸಾರ ವಿಶೇಷತೆಗಳು ಮಕ್ಕಳ ಪುರುಷಾರ್ಥಿ ಜೀವನದಲ್ಲಿ ಎಲ್ಲಿಯವರೆಗೆ ಬಂದಿದೆ ಎಂಬುದನ್ನು ಬಾಪ್ ದಾದಾ ನೋಡುತ್ತಿದ್ದೆವು. ಹೊಸ ಸಂಸ್ಕಾರ ಹಾಗೂ ಹೊಸ ಸಂಸಾರದ ವಿಶೇಷತೆಗಳು ಏನಿರುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲರ ಬುದ್ಧಿಯಲ್ಲಿ ಹೊಸ ಜಗತ್ತಿನ ವಿಶೇಷತೆಗಳು ಇಮರ್ಜ್ ಆಗಿದೆ ಎಲ್ಲವೇ? ತಿಳಿದುಕೊಂಡಿದ್ದೀರಲ್ಲವೇ? ಗಾಯನವೂ ಮಾಡುತ್ತೀರಿ, ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಮೊದಲ ವಿಶೇಷತೆ ಪರಿಶೀಲನೆ ಮಾಡಿಕೊಳ್ಳಿರಿ. ಒಂದೊಂದು ವಿಶೇಷತೆ ನನ್ನಲ್ಲಿ ಎಲ್ಲಿಯವರೆಗೆ ಬಂದಿದೆ? ಮುಖ್ಯ ವಿಶೇಷತೆಯಾಗಿದೆ ಒಂದು ರಾಜ್ಯ. ಹೇಗೆ ಅಲ್ಲಿ ಒಂದು ರಾಜ್ಯವು ಸ್ವತಃವಾಗಿ ಇರುತ್ತದೆಯೋ ಮತ್ಯಾವುದೇ ರಾಜ್ಯವು ಇರುವುದಿಲ್ಲವೋ ಹಾಗೆಯೇ ತನ್ನ ಸಂಗಮದ ಜೀವನದಲ್ಲಿಯೂ ನೋಡಿಕೊಳ್ಳಿರಿ. ತಮ್ಮ ಜೀವನದಲ್ಲಿಯೂ ಸಹ ಒಂದು ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಇನ್ನೊಂದು ರಾಜ್ಯವು ಬಂದು ಬಿಡುತ್ತದೆಯೇ? ಒಂದು ವೇಳೆ ನಡೆಯುತ್ತಾ ಸ್ವರಾಜ್ಯದ ಜೊತೆಗೆ ಮಾಯೆಯ ರಾಜ್ಯವು ನಡೆಯುತ್ತದೆ ಎಂದರೆ ಒಂದು ರಾಜ್ಯದ ಸಂಸ್ಕಾರವಾಗಿತ್ತೆ. ಒಂದು ರಾಜ್ಯದೊಂದಿಗೆ ಮತ್ತೊಂದು ರಾಜ್ಯವು ನಡೆಯುವುದಿಲ್ಲ ತಾನೇ? ಪರಮಾತ್ಮನ ಶ್ರೀಮತದ ರಾಜ್ಯವಿದೆಯೇ ಅಥವಾ ಕೆಲವೊಮ್ಮೆ ಮಾಯೆಯ ಪ್ರಭಾವವು ಇದೆಯೋ? ಹೃದಯದಲ್ಲಿ ಮಾಯೆಯ ರಾಜ್ಯವಂತೂ ಇಲ್ಲ ತಾನೇ? ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ಮಾತುಗಳಿಂದ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿರಿ. ಈಗ ಸಂಗಮದಲ್ಲಿ ಒಬ್ಬ ಪರಮಾತ್ಮನ ರಾಜ್ಯವಿದೆಯೇ ಅಥವಾ ಮಾಯೆಯೆದ್ದು ಪ್ರಭಾವವಾಗಿ ಬಿಡುತ್ತದೆಯೇ? ಪರಿಶೀಲನೆ ಮಾಡಿಕೊಂಡಿರಾ? ಈಗೀಗ ಪರಿಶೀಲನೆ ಮಾಡಿಕೊಳ್ಳಿರಿ. ತಮ್ಮ
ಚಾರ್ಟಂತೂ ನೋಡಿಕೊಳ್ಳುತ್ತಿರುತ್ತೀರಲ್ಲವೇ? ಅಂದ ಮೇಲೆ ಒಂದು ವೇಳೆ ಇಲ್ಲಿಯವರೆಗೂ ನಿಮ್ಮಲ್ಲಿ 2 ರಾಜ್ಯಗಳಿವೆ ಎಂದರೆ ಒಂದು ರಾಜ್ಯದ ಅಧಿಕಾರಿ ಹೇಗಾಗುವಿರಿ? ಶ್ರೀಮತದ ಜೊತೆಗೆ ಮಾಯೆಯ ಮತವು ಸೇರಿಬಿಡುತ್ತದೆಯೇ? ಹಾಗೆಯೇ ಒಂದು ಧರ್ಮ ಸತ್ಯಯುಗದಲ್ಲಿ ಒಂದು ರಾಜ್ಯವು ಇರುವುದು, ಒಂದೇ ಧರ್ಮವೂ ಇರುವುದು. ಧರ್ಮ ಎಂದರೆ ಧಾರಣೆ. ಅಂದ ಮೇಲೆ ತಮ್ಮ ವಿಶೇಷ ಧಾರಣೆ ಯಾವುದು? ಪವಿತ್ರತೆಯ ಧಾರಣೆ. ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಸಂಪೂರ್ಣ ಹಾಗೂ ಸದಾ ಪವಿತ್ರತೆಯ ಧಾರಣೆಯು ಸ್ವಾಭಾವಿಕವಾಗಿದೆಯೇ? ಹೇಗೆ ತಮ್ಮ ರಾಜ್ಯದಲ್ಲಿ ಪವಿತ್ರತೆಯ ಸ್ವಧರ್ಮವು ಸ್ವತಃ ಇರುವುದು, ಹಾಗೆಯೇ ಈ ಸಮಯದಲ್ಲಿ ಪವಿತ್ರತೆಯ ಧಾರಣೆಯು ಸ್ವಾಭಾವಿಕ ಹಾಗೂ ಸಹಜ ಗುಣವಾಗಿ ಬಿಟ್ಟಿದೆಯೇ? ಏಕೆಂದರೆ ತಿಳಿದುಕೊಂಡಿದ್ದೀರಲ್ಲವೇ, ತಮ್ಮ ಅನಾದಿ ಸ್ವರೂಪ ಹಾಗೂ ಆದಿ ಸ್ವರೂಪವು ಪವಿತ್ರತೆಯಾಗಿದೆ. ಅಂದ ಮೇಲೆ ಪರಿಶೀಲಿಸಿ, ಒಂದು ಧರ್ಮ ಅರ್ಥಾತ್ ಪವಿತ್ರತೆಯು ಸ್ವಾಭಾವಿಕ ಆಗಿದೆಯೇ? ಯಾವುದು ಸ್ವಭಾವವಾಗಿರುತ್ತದೆಯೋ ಅದು ಬಯಸದಿದ್ದರೂ ತನ್ನ ಕೆಲಸ ಮಾಡಿಸಿ ಬಿಡುತ್ತದೆ. ಏಕೆಂದರೆ ಕೆಲವು ಮಕ್ಕಳು ವಾರ್ತಾಲಾಪ ಮಾಡುವಾಗ ಏನು ಹೇಳುತ್ತಾರೆಂದರೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಮಾತನಾಡುತ್ತಾರೆ. ಬಾಬಾ, ನನಗೆ ಇಷ್ಟವಿಲ್ಲ. ಆದರೆ ಕೆಲವೊಮ್ಮೆ ಮನಸ್ಸಿನಲ್ಲಿ, ಕೆಲವೊಮ್ಮೆ ವಾಚಾದಲ್ಲಿ ಯಾವುದಾದರೊಂದು ಅಪವಿತ್ರತೆಯ ಅಂಶವು ಇಮರ್ಜ್ ಆಗಿ ಬಿಡುತ್ತದೆ. ಬಹಳ ಜನ್ಮಗಳ ಸಂಸ್ಕಾರವಲ್ಲವೇ? ಆದ್ದರಿಂದ ಆ ರೀತಿಯಾಗಿ ಬಿಡುತ್ತದೆ. ಅಂದ ಮೇಲೆ ಒಂದು ಧರ್ಮದ ಅರ್ಥವೇನೆಂದರೆ ಪವಿತ್ರತೆಯ ಧಾರಣೆಯು ನೇಚರ್ ಹಾಗೂ ನ್ಯಾಚುರಲ್ ಆಗಿರಲಿ. ಬಲೆ ವಾಣಿಯಲ್ಲಿಯೂ ಆವೇಶ ಬಂದು ಬಿಡುತ್ತದೆ. ಆಗ ಕ್ರೋಧವಿರಲಿಲ್ಲ, ಆದರೆ ಸ್ವಲ್ಪ ಆವೇಶ ಬಂದು ಬಿಟ್ಟಿತೆಂದು ಹೇಳುತ್ತಾರೆ. ಹಾಗಾದರೆ ಆವೇಶವೆಂದರೇನು? ಕ್ರೋಧದ ಮಗುವೇ ಅಲ್ಲವೇ? ಒಂದು ಧರ್ಮದ ಸಂಸ್ಕಾರವು ಯಾವಾಗ ನ್ಯಾಚುರಲ್ ಆಗುತ್ತದೆ? ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ. ಆದರೆ ಪರಿಶೀಲನೆಯ ಜೊತೆಗೆ ತಂದೆಯ ಮುಖಾಂತರ ಸಿಕ್ಕಿರುವ ಶಕ್ತಿಗಳಿಂದ ಪರಿವರ್ತನೆಯನ್ನು ಮಾಡಿಕೊಳ್ಳಿರಿ. ಈಗಾದರೂ ಬಾಪ್ತಾದ ಮೊದಲೇ ಗಮನ ತರಿಸುತ್ತಿದ್ದೇವೆ. ಈಗಾದರೂ ಪರಿಶೀಲನೆ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥ ಮಾಡಿದ್ದೇ ಆದರೆ ಈಗಲೂ ಅವಕಾಶವಿದೆ. ಆದರೆ ಸ್ವಲ್ಪ ಸಮಯದ ನಂತರ ಆಕಸ್ಮಿಕವಾಗಿ ಟೂ ಲೇಟ್ನ ಬೋರ್ಡ್ ಹಾಕಲ್ಪಡುವುದು. ನಂತರ ಬಾಬಾ ನಮಗೆ ತಿಳಿಸಲೇ ಇಲ್ಲವೆಂದು ಹೇಳಬಾರದು. ಆದ್ದರಿಂದ ಈ ಪುರುಷಾರ್ಥದ ಸಮಯವಂತೂ ಹೋಯಿತು. ಆದರೆ ಈಗಲೂ ತೀವ್ರ ಪುರುಷಾರ್ಥದ ಸಮಯವಿದೆ. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ. ಆದರೆ ಕೇವಲ ಪರಿಶೀಲನೆ ಎಲ್ಲ, ಜೊತೆಗೆ ಪರಿವರ್ತನೆಯನ್ನು ಮಾಡಿಕೊಳ್ಳಿರಿ. ಕೆಲವರು ಪರಿಶೀಲನೆ ಮಾಡಿಕೊಳ್ಳುತ್ತಾರೆ, ಆದರೆ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಈಗ ಪರಿಶೀಲನೆ ಮತ್ತು ಪರಿವರ್ತನೆ ಎರಡು ಒಟ್ಟಿಗೆ ಇರಲಿ. ಏಕೆಂದರೆ ತಮ್ಮೆಲ್ಲರ ಸ್ವಮಾನ ಹಾಗೂ ತಮ್ಮೆಲ್ಲರ ಮಹಿಮೆ ಏನಾಗಿದೆ, ಬಿರುದು ಏನಾಗಿದೆ? ಮಾಸ್ಟರ್ ಸರ್ವಶಕ್ತಿವಂತರು ಇದಾಗಿ ಸರ್ವಶಕ್ತಿವಂತರೋ ಅಥವಾ ಕೇವಲ ಶಕ್ತಿವಂತರೋ? ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೇವೆ ಎಂದು ಹೇಳುವವರು ಕೈ ಎತ್ತಿರಿ. ಒಳ್ಳೆಯದು. ಮಾಸ್ಟರ್ ಸರ್ವಶಕ್ತಿವಂತರಿಗೆ ಶುಭಾಶಯಗಳು. ಆದರೆ ಮಾಸ್ಟರ್ ಸರ್ವಶಕ್ತಿವಂತರಾಗಿಯೂ ಪರಿವರ್ತನೆ ಮಾಡಿಕೊಳ್ಳಲು ಆಗದಿದ್ದರೆ ಏನೆಂದು ಹೇಳುವುದು? ತಮ್ಮದೇ ಸಂಸ್ಕಾರವನ್ನು, ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳ ಬಯಸಿದರೂ ಮಾಡಿಕೊಳ್ಳಲು ಆಗದಿದ್ದರೆ ಏನು ಹೇಳುವುದು? ತಮ್ಮೊಂದಿಗೆ ಕೇಳಿಕೊಳ್ಳಿರಿ. ಮಾಸ್ಟರ್ ಶಕ್ತಿವಂತರು ಅಥವಾ ಮಾಸ್ಟರ್ ಸರ್ವಶಕ್ತಿವಂತರು? ಮಾಸ್ಟರ್ ಸರ್ವಶಕ್ತಿವಂತರು ಮಾಡಲೇಬೇಕೆಂದು ಸಂಕಲ್ಪ ಮಾಡುವರು ಹಾಗೂ ಆಗಿಬಿಡುವುದು. ಆಗುತ್ತದೆ, ನೋಡೋಣ, ಮಾಡೋಣ, ಈ ರೀತಿ ಇರುವುದಿಲ್ಲ ಅಂದಾಗ ಈಗ ಸಮಯ ಪ್ರಮಾಣ ಇದೇ ಫಲಿತಾಂಶ ಬರಬೇಕಾಗಿದೆ. ಏನನ್ನು
ಸಂಕಲ್ಪ ಮಾಡುವಿರೋ ಅದೇ ಸ್ವರೂಪದಲ್ಲಿ ಬರಲಿ. ಈಗ ಹೊಸ ವರ್ಷ ಅವ್ಯಕ್ತ ವರ್ಷ ಬರಲಿದೆ. ಅವ್ಯಕ್ತ ಪಾಲನೆಗೆ ಈಗ 40 ವರ್ಷಗಳ ಸಮಯವಾಗುತ್ತಿದೆ. ಅಂದಾಗ ಅವ್ಯಕ್ತ ಪಾಲನೆ ಹಾಗೂ ವ್ಯಕ್ತ ರೂಪದ ಪಾಲನೆಗೆ 72 ವರ್ಷಗಳಾಗಿ ಬಿಟ್ಟಿದೆ. ಅಂದ ಮೇಲೆ ಇಬ್ಬರು ತಂದೆಯರ ವ್ಯಕ್ತ ಹಾಗೂ ಅವ್ಯಕ್ತ ಬ್ರಹ್ಮ ತಂದೆ ಪಾಲನೆಯ ರಿಟರ್ನ್ ಬಾಪ್ ದಾದಾರವರಿಗೆ ಕೊಡುವುದಿಲ್ಲವೇ? ಆಲೋಚಿಸಿ. ಪಾಲನೆ ಏನು ಮತ್ತು ಪ್ರಾಕ್ಟಿಕಲ್ ಏನಿದೆ ಬಾಪ್ ದಾದಾ ನೋಡಿದೆವು. ಈಗಲೂ ಸಹ ಹುಡುಗಾಟಿಕೆ ಹಾಗೂ ರಾಯಲ್ ಆಲಸ್ಯವಿದೆ. ಆಗಿಬಿಡುತ್ತೇವೆ, ತಲುಪಿ ಬಿಡುತ್ತೇವೆ. ಇದು ರಾಯಲ್ ಆಲಸ್ಯವಾಗಿದೆ ಮತ್ತು ಮಾಡುವುದಂತೂ ಮಾಡುತ್ತಿದ್ದೇವೆ. ಇದಂತೂ ಆಗಲೇಬೇಕು, ಇದಂತೂ ಮಾಡಲೇಬೇಕು. ಇದು ಹುಡುಗಾಟಿಕೆಯಾಗಿದೆ. ಹೇಳುವುದು ಮತ್ತು ಮಾಡುವುದರಲ್ಲಿ ಅಂತರವಾಗಿ ಬಿಡುತ್ತದೆ. ಬಾಪ್ ದಾದಾರವರು ಒಂದು ದೃಶ್ಯವನ್ನು ನೋಡಿ ಮುಗುಳ್ನಗುತ್ತಾ ಇರುತ್ತೇವೆ. ಏನು ಹೇಳುತ್ತಾರೆಂದರೆ, ಬಾಬಾ ಇದಾಗಿ ಬಿಟ್ಟರೆ ಅಥವಾ ಈ ಕೆಲಸ ಮಾಡಿಬಿಡಿ, ಆಗ ನಾನು ಬಹಳ ಚೆನ್ನಾಗಿ ಮುಂದುವರಿಯುತ್ತೇನೆ. ಹೀಗೆ ಅನ್ಯರನ್ನು ಪರಿವರ್ತನೆ ಮಾಡುವ ವೃತ್ತಿ ಇರುತ್ತದೆ. ಆದರೆ ಸ್ವಪರಿವರ್ತನೆಯ ವೃತ್ತಿಯು ಕೆಲವೊಂದು ಕಡೆ ಕಡಿಮೆಯಾಗಿ ಬಿಡುತ್ತದೆ. ಆದರೆ ಈಗ ಅನ್ಯರನ್ನು ನೋಡುವ ಈ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ಒಂದು ವೇಳೆ ನೋಡುವುದಾದರೆ ವಿಶೇಷತೆಯನ್ನೇ ನೋಡಿರಿ. ಇದಂತೂ ನಡೆಯುತ್ತದೆ. ಇವರೂ ಸಹ ಮಾಡುತ್ತಾರೆ. ನಾನು ಮಾಡಿದರೇನು? ಈ ಭಾವನೆಯನ್ನು ಕಡಿಮೆ ಮಾಡಿಕೊಳ್ಳಿರಿ. ತಮ್ಮನ್ನು ನೋಡಿಕೊಳ್ಳಿ, ತಂದೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳಿರಿ. ಉಳಿದಂತೆ ಯಾರಾದರೂ ಇರಲಿ, ಮಹಾರಥಿಗಳಿರಲಿ, ಮಧ್ಯದವರಿರಲಿ, ಪುರುಷಾರ್ಥದಲ್ಲಿ ಒಂದಲ್ಲ ಒಂದು ಕೊರತೆಯನ್ನು ಅವರು ಸಹ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಸಿ ಫಾದರ್ ಅಲ್ಲಿ ಅಂದೆಯನ್ನು ನೋಡಿ, ಸಿ ಡಬಲ್ ಫಾದರ್ ಬ್ರಹ್ಮ ತಂದೆಯನ್ನು ನೋಡಿ, ಶಿವ ತಂದೆಯನ್ನು ನೋಡಿರಿ. ತಂದೆಯು ತಮ್ಮನ್ನು ಹೃದಯದಲ್ಲಿ ಕೂರಿಸಿಕೊಂಡಿದ್ದಾರೆ ಮತ್ತು ತಾವೂ ಸಹ ತಮ್ಮ ಹೃದಯ ಸಿಂಹಾಸನದಲ್ಲಿ ಕೂರಿಸಿಕೊಂಡಿದ್ದೀರಿ. ತಮ್ಮ ಘೋಷಣಾ ವಾಕ್ಯವೂ ಇದೆ, ಸಿ ಫಾದರ್, ಸಿ ಸಿಸ್ಟರ್, ಸಿ ಬ್ರದರ್. ಈ ಸ್ಲೋಗನ್ ಇಲ್ಲವೇ ಇಲ್ಲ. ಎಲ್ಲರಲ್ಲಿಯೂ ಯಾವುದಾದರೊಂದು ಬಲಹೀನತೆ ಇದ್ದೇ ಇರುತ್ತದೆ. ಒಂದು ವೇಳೆ ಅನ್ಯರನ್ನು ನೋಡುವುದಾದರೆ ವಿಶೇಷತೆಯನ್ನೇ ನೋಡಿರಿ. ಅವರು ತಮ್ಮ ಯಾವ ಬಲಹೀನತೆಯನ್ನು ತೆಗೆಯುತ್ತಿದ್ದಾರೆಯೋ ಅದನ್ನು ನೋಡಬೇಡಿ. ಎರಡನೇ ಮಾತೇನೆಂದರೆ, ತಮ್ಮ ರಾಜ್ಯದಲ್ಲಿ, ಅಂದರೆ ತಮ್ಮ ರಾಜ್ಯವು ನೆನಪಿದೆಯಲ್ಲವೇ? ನಿನ್ನೆ ತಾನೇ ಇತ್ತು ಮತ್ತು ನಾಳೆ ಬರಲಿದೆ. ತಮ್ಮ ಬುದ್ಧಿಯಲ್ಲಿ, ನಯನಗಳಲ್ಲಿ ತಮ್ಮ ರಾಜ್ಯವು ಸ್ಪಷ್ಟವಾಗಿ ಬಂದು ಬಿಟ್ಟಿತಲ್ಲವೇ? ಎಷ್ಟು ಬಾರಿ ರಾಜ್ಯ ಮಾಡಿದ್ದೀರಿ, ಎಣಿಕೆ ಮಾಡಿದ್ದೀರಾ? ಅನೇಕ ಬಾರಿ ರಾಜ್ಯಭಾರ ಮಾಡಿದ್ದೀರಿ. ಹೇಳುತ್ತಿದ್ದಂತೆಯೇ ಮುಂದೆ ಬಂದು ಬಿಡುತ್ತದೆ. ತಮ್ಮ ರಾಜ್ಯ ಅಧಿಕಾರಿ ರೂಪ ಮತ್ತು ಶ್ರೇಷ್ಠ ರಾಜ್ಯ. ಹೇಗೆ ತಮ್ಮ ರಾಜ್ಯದಲ್ಲಿ ಲಾ ಮತ್ತು ಆರ್ಡರ್ ಸ್ವತಃ ನಡೆಯುತ್ತದೆ. ಎಲ್ಲರೂ ಜ್ಞಾನಪೂರ್ಣ ಸಂಸ್ಕಾರದವರಾಗಿದ್ದೀರಿ. ಲಾ ಎಂದರೇನು, ಆರ್ಡರ್ ಎಂದರೇನು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅಂದ ಮೇಲೆ ಹಾಗೆಯೇ ಈಗ ತಮ್ಮ ಜೀವನದಲ್ಲಿಯೂ ನೋಡಿಕೊಳ್ಳಿ. ತಂದೆಯ ಆರ್ಡರ್ನಂತೆ ನಡೆಯುತ್ತೀರೋ ಅಥವಾ ಕೆಲವೊಮ್ಮೆ ಮಾಯೆಯದ್ದೂ ಸಹ ಆರ್ಡರ್ ನಡೆಯುತ್ತದೆಯೋ? ಕೆಲವೊಮ್ಮೆ ಪರಮತ, ಮನ್ಮತ, ಶ್ರೀಮತವನ್ನು ಬಿಟ್ಟು ನಡೆಯುವುದಿಲ್ಲ ತಾನೆ. ಮತ್ತು ಲಾ ಎಂದರೇನು? ಲಾ ಆಗಿದೆ ನಿಶ್ಚಿಂತ ಚಕ್ರವರ್ತಿಗಳು. ಯಾವುದೇ ಚಿಂತೆ ಇಲ್ಲ, ಏಕೆಂದರೆ ಸರ್ವ ಪ್ರಾಪ್ತಿಗಳಿರುತ್ತದೆ. ಹಾಗೆಯೇ ಪರಿಶೀಲನೆ ಮಾಡಿಕೊಳ್ಳಿ. ಈಗ ಸಂಗಮದ ಶ್ರೇಷ್ಠ ಜನ್ಮದಲ್ಲಿಯೂ ಸರ್ವ ಪ್ರಾಪ್ತಿಗಳನ್ನು ತಂದೆಯೂ ಕೊಟ್ಟಿದ್ದಾರೆ. ಹೇಗೆ ಇದು ಭಗವಂತನ ಪ್ರಸಾದವಾಯಿತಲ್ಲವೇ? ಪ್ರಸಾದಕ್ಕೆ ಎಷ್ಟು ಮಹತ್ವ ಕೊಡುತ್ತಾರೆ. ಅಂದ ಮೇಲೆ ತಂದೆಯ ಯಾವುದೆಲ್ಲ ಪ್ರಾಪ್ತಿಗಳಾಗಿದೆಯೋ ಅದು ಪ್ರಭು ಪ್ರಸಾದ ಪ್ರಾಪ್ತಿಯಾಗಿದೆ. ಪ್ರಭು ಪ್ರಸಾದಕ್ಕೆ ಮಹತ್ವಿಕೆ
ಇದೆ, ಆಸ್ತಿಯೂ ಆಗಿದೆ, ಅಧಿಕಾರವೂ ಆಗಿದೆ ಮತ್ತು ಪ್ರಸಾದವೂ ಆಗಿದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ. ಲಾ ಮತ್ತು ಆರ್ಡರ್ ಎರಡರಲ್ಲಿಯೂ ಸಂಪನ್ನರಾಗಿದ್ದೀರಾ. ಬಾಪ್ತಾದ ಒಂದು ಮಾತನ್ನು ನೋಡುತ್ತಿದ್ದೆವು. ಮೆಜಾರಿಟಿ ಮಕ್ಕಳಿಗೆ ಸಮಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಯಾವ ಶಕ್ತಿ ಸಿಕ್ಕಿದೆಯೋ ಆ ಪರಿವರ್ತನಾ ಶಕ್ತಿಯನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದೇ ಆದರೆ ಯಾವುದೇ ಪರಿಶ್ರಮವಿಲ್ಲ. ನೋಡಿರಿ, ಎಲ್ಲರಿಗೂ ಅನುಭವವಿದೆ. ಒಂದು ವೇಳೆ ಯಾವಾಗ ಯಾವುದೇ ಪ್ರಕಾರದ ಮಾಯೆಯಿಂದ ಸೋಲುಂಟಾಗುತ್ತದೆ ಎಂದರೆ ಎಲ್ಲರೂ ಭಾಷಣದಲ್ಲಿ ಹೇಳುತ್ತೀರಿ, ತರಗತಿಯಲ್ಲಿಯೂ ಹೇಳುತ್ತೀರಿ. ಎರಡು ಶಬ್ದಗಳು ಬೀಳಿಸುವಂಥದ್ದು ಆಗಿದೆ, ಮೇಲೇರಿಸುವುದಂಥದ್ದು ಆಗಿದೆ. ಆ ಎರಡು ಶಬ್ದಗಳನ್ನು ತಿಳಿದುಕೊಂಡಿದ್ದೀರಿ. ಎಲ್ಲರ ಮನಸ್ಸಿನಲ್ಲಿ ಬಂದು ಬಿಟ್ಟಿದೆ. ಅವೆರಡು ಶಬ್ದಗಳಾಗಿವೆ, ನಾನು ಮತ್ತು ನನ್ನದು. ಭಾಷಣದಲ್ಲಿ ಹಾಗೂ ಕ್ಲಾಸಿನಲ್ಲಿಯೂ ಹೇಳುತ್ತೀರಲ್ಲವೇ, ಬಾಪ್ತಾದ ಏನು ಹೇಳುತ್ತೀರೆಂದು ಕ್ಲಾಸನ್ನು ಕೇಳಿಸಿಕೊಳ್ಳುತ್ತೇವೆ. ಈಗ ಇವೆರಡು ಶಬ್ದಗಳನ್ನು ಪರಿವರ್ತನಾ ಶಕ್ತಿಯ ಮೂಲಕ ನಾನು ಎಂಬ ಶಬ್ದವನ್ನು ಹೇಳಿದಾಗಲೆಲ್ಲ ನಾನು ಇಂಥವನು ಅಥವಾ ಬ್ರಾಹ್ಮಣನಾಗಿದ್ದೇನೆ ಎಂದು ಹೇಳುತ್ತೀರಿ. ಆದರೆ ನಾನು ಯಾರು? ಬಾಪ್ತಾದ ಯಾವ ಸ್ವಮಾನವನ್ನು ಕೊಟ್ಟಿದ್ದೇವೆಯೋ ಆ ಸ್ವಮಾನದ ಜೊತೆಯಲ್ಲಿ ನಾನು ಎಂಬ ಶಬ್ದವನ್ನು ಹೇಳಿರಿ. ಅಂದರೆ ಬುದ್ಧಿಯಲ್ಲಿ ತಂದುಕೊಳ್ಳಿರಿ. ನಾನು ಎಂಬ ಶಬ್ದ ಹೇಳುತ್ತಿದ್ದಂತೆಯೇ ಸ್ವಮಾನವು ನೆನಪಿಗೆ ಬಂದು ಬಿಡಲಿ ಮತ್ತು ನನ್ನದು ಎಂಬ ಶಬ್ದ ಹೇಳುವಾಗ ಬಾಬಾ ಎಂಬ ಶಬ್ದವು ನೆನಪಿಗೆ ಬರಲಿ. ಇದು ಸ್ವಾಭಾವಿಕ ಸ್ಮೃತಿಯಾಗಿ ಬಿಡಲಿ. ಇದನ್ನು ಪರಿವರ್ತನೆ ಮಾಡಿಕೊಳ್ಳಿರಿ ಸಾಕು. ಮತ್ತು ಎರಡನೆಯ ಮಾತೇನೆಂದರೆ, ಬಹುತೇಕವಾಗಿ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಎರಡು ಶಬ್ದಗಳು ಮೂಲಕ ಮಾಯೆಯು ಬರುತ್ತದೆ. ಒಂದು ಭಾವ, ಇನ್ನೊಂದು ಭಾವನೆ. ಯಾವಾಗ ಭಾವ ಶಬ್ದವನ್ನು ಹೇಳುತ್ತೀರೋ ಆಗ ಆತ್ಮಿಕ ಭಾವ ಬಂದು ಬಿಡಲಿ ಮತ್ತು ಭಾವನೆ ಎಂದಾಗ ಶುಭ ಭಾವನೆಯು ನೆನಪಿಗೆ ಬರಲಿ. ಶಬ್ದದ ಅರ್ಥವನ್ನು ಪರಿವರ್ತನೆ ಮಾಡಿಕೊಳ್ಳಿರಿ. ನಿಮ್ಮ ಟೈಟಲ್ ಯಾವುದು? ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತಕರು ಈ ಶಬ್ದವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ಆದ್ದರಿಂದ ಸಮಯದಲ್ಲಿ ಪರಿವರ್ತನಾ ಶಕ್ತಿಯನ್ನು ಉಪಯೋಗಿಸಿ ನೋಡಿರಿ. ಸಮಯ ಕಳೆದು ಹೋದ ಮೇಲೆ ಅದು ನೆನಪಿಗೆ ಬರುತ್ತದೆ. ಮನಸ್ಸಿಗೆ ಅದು ಇಷ್ಟವಾಗುವುದಿಲ್ಲ. ತಮ್ಮ ಮನಸ್ಸು ತಾನಾಗಿಯೇ ಯೋಚಿಸುತ್ತದೆ. ಆದರೆ ಸಮಯವಂತೂ ಕಳೆದು ಹೋಯಿತಲ್ಲವೇ? ಆದ್ದರಿಂದ ಈಗ ಕೆಲವೊಮ್ಮೆ ಅಲ್ಲ, ತೀವ್ರಗತಿಯ ಅವಶ್ಯಕತೆ ಇದೆ. ಬಹಳ ಸಮಯವಂತೂ ಸರಿಯಾಗಿಯೇ ಇರುತ್ತೇನೆಂದು ಯೋಚಿಸಬೇಡಿ. ಆದರೆ ಬಾಪ್ತಾದ ಮೊದಲೇ ತಿಳಿಸಿದ್ದೇವೆ, ಅಂತಿಮ ಗಳಿಗೆಯ ಯಾವುದೇ ಭರವಸೆ ಇಲ್ಲ. ಆಕಸ್ಮಿಕವಾದ ಆಟವೂ ನಡೆಯಲಿದೆ. ಕೆಲವು ಮಕ್ಕಳು ತಂದೆಗೂ ಸಹ ಮಧುರಾತಿ ಮಧುರ ಮಾತುಗಳನ್ನು ಹೇಳುತ್ತಾರೆ. ಬಾಬಾ, ಸಮಯವು ಇನ್ನು ಸ್ವಲ್ಪ ಅತಿಯಲ್ಲಿ ಹೋಗುವುದೋ ಆಗ ವೈರಾಗ್ಯ ಬರುವುದು ಮತ್ತು ವೈರಾಗ್ಯದ ಸಮಯದಲ್ಲಿ ಪುರುಷಾರ್ಥದ ಗತಿಯು ತಾನಾಗಿಯೇ ತೀವ್ರವಾಗಿ ಬಿಡುವುದು. ಆದರೆ ಬಾಪ್ತಾದ ಈ ಮಾತನ್ನು ತಿಳಿಸಿಬಿಟ್ಟಿದೆವು. ಬಹುಕಾಲದ ಪುರುಷಾರ್ಥ ಬೇಕಾಗಿದೆ. ಒಂದು ವೇಳೆ ಸ್ವಲ್ಪ ಸಮಯದ ಪುರುಷಾರ್ಥವಿದ್ದರೆ ಪ್ರಾರಬ್ಧವು ಸ್ವಲ್ಪ ಸಮಯಕ್ಕೆ ಸಿಗುವುದು. ಪೂರ್ಣ 21 ಜನ್ಮಗಳ ಪೂರ್ಣ ಪ್ರಾರಬ್ಧ ಸಿಗುವುದಿಲ್ಲ. ಆದ್ದರಿಂದ ಬಾಪ್ತಾದಾರವರ 3 ಶಬ್ದಗಳನ್ನು ಸದಾ ನೆನಪಿಟ್ಟುಕೊಳ್ಳಿರಿ. ಒಂದು ಅಚಾನಕ್, ಎರಡನೆಯದು ಎವರೆಡಿ ಮತ್ತು ಮೂರನೆಯದು ಬಹಳ ಕಾಲ. ಈ 3 ಶಬ್ದಗಳನ್ನು ಸದಾ ಬುದ್ಧಿಯಲ್ಲಿಟ್ಟುಕೊಳ್ಳಿ. ಎಲ್ಲಿ ಯಾವಾಗ ಬೇಕಾದರೂ ಯಾರದೇ ಅಂತಿಮ ಕಾಲವಾಗಬಹುದು. ಈಗೀಗ ನೋಡಿ ಎಷ್ಟೆಷ್ಟು ಮಂದಿ ಬ್ರಾಹ್ಮಣ ಹೋಗುತ್ತಿದ್ದಾರೆ. ಅವರಿಗೆ ಮೊದಲೇ ತಿಳಿದಿತ್ತೆ. ಆದ್ದರಿಂದ ಬಹಳ ಕಾಲದ ಪುರುಷಾರ್ಥದಿಂದ ಪೂರ್ಣ 21 ಜನ್ಮಗಳ ಆಸ್ತಿಯನ್ನು
ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು. ಈ ತೀವ್ರ ಪುರುಷಾರ್ಥವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿರಿ. ತಮ್ಮ ರಾಜ್ಯದಲ್ಲಿ ಫಸ್ಟ್ ಜನ್ಮದಲ್ಲಿ ಬನ್ನಿರಿ. ಏನನ್ನು ಯೋಚಿಸಿದ್ದೀರಿ? ಫಸ್ಟ್ ಜನ್ಮದಲ್ಲಿ ಬರಬೇಕಲ್ಲವೇ? ಯಾವುದರಲ್ಲಿ ಮಜಾ ಇರುವುದು? ಮೊದಲ ಜನ್ಮದಲ್ಲಿಯೋ ಅಥವಾ ಮತ್ಯಾವುದರಲ್ಲಿ? ನಮ್ಮ ರಾಜ್ಯದ ಮೊದಲನೇ ಜನ್ಮದಲ್ಲಿ ಶ್ರೀಕೃಷ್ಣನ ಜೊತೆಗೆ ನಮ್ಮ ಪಾತ್ರವಿರುವುದು ಎಂದು ತಿಳಿದುಕೊಳ್ಳುವವರು ಕೈ ಎತ್ತಿರಿ. ಮೊದಲ ಜನ್ಮದಲ್ಲಿ ಪಾತ್ರವಿರುವುದೇ? ಕೈಗಳನ್ನು ನೋಡಿ ಖುಷಿಯಾಗಿ ಬಿಟ್ಟಿರಿ, ಚಪ್ಪಾಳೆ ತಟ್ಟಿರಿ. ಆದರೆ ಮೊದಲ ಜನ್ಮದಲ್ಲಿ ಬರುವುದಕ್ಕಾಗಿ ಶುಭಾಶಯಗಳು. ಆದರೆ ಹೇಳುವುದೇ ಏನೆಂದು ಹೇಳುವುದೇ? ಬರುವುದೇ ಮೊದಲ ಜನ್ಮದಲ್ಲಿ ಅಂದಾಗ ಹೇಳುವುದೇನೋ? ಒಳ್ಳೆಯದು. ಯಾರೆಲ್ಲರೂ ಬಂದಿದ್ದೀರೋ ಮೊದಲ ಜನ್ಮದಲ್ಲಿ ಬರಲೇಬೇಕಾಗಿದೆ. ಚಪ್ಪಾಳೆಯನ್ನಂತೂ ತಟ್ಟಿದ್ದೀರಿ. ಮೊದಲ ಜನ್ಮ ಹಾಗೂ ಮೊದಲ ಸ್ಥಿತಿ ಅಂದ ಮೇಲೆ ಈಗ ಮೊದಲಿನ ಸ್ಥಿತಿಯನ್ನು ಮಾಡಿಕೊಳ್ಳಲೇಬೇಕು. ಯಾರಿಗೆ ಈ ದೃಢ ಸಂಕಲ್ಪವಿದೆ ತೀವ್ರವಾಗಿ ಹೋಗಲೇಬೇಕಾಗಿದೆ. ಬಲೆ ಯಾವುದೇ ವಿಘ್ನಗಳು ಬರಲಿ, ಆದರೆ ವಿಘ್ನವು ವಿಘ್ನವಾಗದಿರಲಿ. ವಿಘ್ನ ವಿನಾಶಕರ ಮುಂದೆ ವಿಘ್ನವು ವಿಜಯದ ರೂಪ ತಾಳಲಿ. ಏಕೆಂದರೆ ತಾವೆಲ್ಲರೂ ವಿಘ್ನ ವಿನಾಶಕರಾಗಿದ್ದೀರಿ. ನಿಮ್ಮ ಟೈಟಲ್ ಏನು? ವಿಘ್ನ ವಿನಾಶಕರು. ಒಂದು ವೇಳೆ ಬಂದರೂ ಸಹ ಆಟವಾಡಲು ಬರುವುದು. ಆದರೆ ತಾವು ದೂರದಿಂದಲೇ ಗುರುತಿಸಿರಿ. ರಾಯಲ್ ರೂಪದಲ್ಲಿ ಬರುವುದು. ಆದರೆ ತಾವು ವಿಘ್ನ ವಿನಾಶಕರು. ಇದು ಯಾವ ಆಟವು ನಡೆಯುತ್ತಿದೆ ಎಂದು ದೂರದಿಂದಲೇ ಗುರುತಿಸಿ ಬಿಡುವಿರಿ. ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸುತ್ತೇವೆ. ಎಲ್ಲ ಮಕ್ಕಳು ಒಟ್ಟಿಗೆ ನಡೆಯಬೇಕು. ಹಿಂದೆ ಅಲ್ಲ. ಮಕ್ಕಳ ವಿನಃ ಬಾಪ್ತಾದಾರವರಿಗೂ ಮಜಾ ಬರುವುದಿಲ್ಲ. ಆದ್ದರಿಂದ ದೃಢತೆಯನ್ನೆಂದು ಬಲಹೀನ ಮಾಡಿಕೊಳ್ಳಬೇಡಿ. ಮಾಡಲೇಬೇಕು. ಮಾಡೋಣ, ನೋಡೋಣ, ನೋಡಿರಿ ಆಗಿಬಿಡುತ್ತದೆ. ಈ ನಾ ಎಂದು ಹೇಳಬೇಡಿ. ದೃಢತೆಯು ಸಫಲತೆಯ ಕೀಲಿ ಕೈಯಾಗಿದೆ. ಈ ಬೀಗದ ಕೈಯನ್ನು ಎಂದು ಕಳೆದುಕೊಳ್ಳಬೇಡಿ. ಮಾಯೆಯು ಚತುರನಲ್ಲವೇ? ಅದು ಬೀಗದ ಕೈಯನ್ನೇ ಹುಡುಕುತ್ತದೆ. ಆದ್ದರಿಂದ ಈ ಬೀಗದ ಕೈಯನ್ನು ಜೋಪಾನವಾಗಿ ಇಟ್ಟುಕೊಳ್ಳಿರಿ. 4 ಕಡೆಯ ಪ್ರಿಯ ಮತ್ತು ಅದೃಷ್ಟವಂತ ದೃಢ ಸಂಕಲ್ಪ ಹೊಂದಿರುವ ಮಕ್ಕಳಿಗೆ ಆಲೋಚಿಸಿದೆವು ಮತ್ತು ಮಾಡಿದೆವು. ಮಾಡೋಣ, ನೋಡೋಣ ಅಲ್ಲ. ಯೋಚಿಸಿದ ಕೂಡಲೇ ಮಾಡುವವರು ಸದಾ ತನ್ನನ್ನು ನಷ್ಟಮೋಹಿಯಾಗಿ ಕೇವಲ ಸಂಬಂಧದ ಮೋಹವಲ್ಲ, ತನ್ನ ದೇಹಭಾನ ಹಾಗೂ ದೇಹಾಭಿಮಾನದ ಮೋಹವೂ ಇಲ್ಲ. ಇಂತಹ ನಷ್ಟಮೋಹ ಎವರೆಡಿ ಮಕ್ಕಳಿಗೆ ಸದಾ ಶ್ರೀಮತದಲ್ಲಿ ಕೈಯಲ್ಲಿ ಕೈ ನೀಡುತ್ತಾ ಜೊತೆಯಲ್ಲಿ ಆರುವಂತಹ ಹಾಗೂ ಬ್ರಹ್ಮ ತಂದೆಯ ಜೊತೆಯಲ್ಲಿ ತಮ್ಮ ರಾಜ್ಯದಲ್ಲಿ ಬರುವಂತಹ ತೀವ್ರ ಪುರುಷಾರ್ಥಿ ಆರುವ ಕಲೆಯ ಮಕ್ಕಳಿಗೆ ಬಾಪ್ ತಾದಾರವರ ಬಹಳ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ. ಮತ್ತು ಬಾಲಕರಿಂದ ಮಾಲೀಕರಾಗುವ ಮಕ್ಕಳಿಗೆ ನಮಸ್ತೆ. ವರದಾನ: ಪರಿವರ್ತನಾ ಶಕ್ತಿಯ ಮೂಲಕ ಸರ್ವರ ಧನ್ಯವಾದಗಳಿಗೆ ಪಾತ್ರರಾಗುವಂತಹ ವಿಘ್ನಜೀತ್ ಭವ. ಒಂದು ವೇಳೆ ತಮಗೆ ಯಾರೇ ಅಪಕಾರ ಮಾಡುತ್ತಾರೆಂದರೆ ತಾವು 1 ಸೆಕೆಂಡಿನಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿಬಿಡಿ. ತಮ್ಮ ಮುಂದೆ ಯಾರಾದರೂ ತಮ್ಮ ಸಂಸ್ಕಾರ ಸ್ವಭಾವದ ರೂಪದಲ್ಲಿ ಪರೀಕ್ಷೆಯಾಗಿ ಬಂದಿತೆಂದರೂ ತಾವು ಒಬ್ಬ ತಂದೆಯ ಸ್ಮೃತಿಯಿಂದ ಅಂತಹ ಆತ್ಮನ ಪ್ರತಿಯೂ ದಯಾಹೃದಯಿಯ ಶ್ರೇಷ್ಠ ಸಂಸ್ಕಾರ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಳಿರಿ. ಯಾರಾದರೂ ದೇಹಧಾರಿ ದೃಷ್ಟಿಯಿಂದ ತಮ್ಮ ಮುಂದೆ ಬಂದರೆ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಬದಲಾಯಿಸಿ ಬಿಡಿ. ಈ ರೀತಿಯಲ್ಲಿ ಪರಿವರ್ತನೆ ಮಾಡುವ ಯುಕ್ತಿಯ ಅಭ್ಯಾಸವಾಯಿತೆಂದರೆ ವಿಘ್ನಜೀತರು ಆಗಿಬಿಡುವಿರಿ. ನಂತರ ತಮಗೆ ತಮ್ಮ ಸಂಪರ್ಕದಲ್ಲಿ ಬರುವ ಎಲ್ಲ ಆತ್ಮರು ಧನ್ಯವಾದಗಳನ್ನು ಸಲ್ಲಿಸುವರು. ಸ್ಲೋಗನ್:
ಅನುಭವಗಳ ಸ್ವರೂಪರಾಗುತ್ತೀರೆಂದರೆ ಮುಖಚರ್ಯೆಯಿಂದ ಭಾಗ್ಯದ ಹೊಳಪು ಕಾಣಿಸುವುದು. ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹಲವು ದೇಶಗಳು, ಹಲವು ಭಾಷೆಗಳು, ಹಲವು ರೂಪಗಳು ಮತ್ತು ಬಣ್ಣಗಳನ್ನು ಹೊಂದಿದ್ದರೂ ಪ್ರತಿಯೊಬ್ಬರ ಹೃದಯದಲ್ಲಿ ಏಕತೆ ಗೋಚರಿಸಬೇಕು. ಏಕೆಂದರೆ ನೀವು ಒಬ್ಬ ತಂದೆಯ ಮಕ್ಕಳು. ಎಲ್ಲರೂ ಒಂದೇ ಮರದ ಕೊಂಬೆಗಳು. ಒಬ್ಬರ ಶ್ರೀಮತದಂತೆ ನಡೆಯುವುದು ಭಿನ್ನತೆಗಳಲ್ಲಿ ಏಕತೆಯನ್ನು ತೋರಿಸುವುದು, ತಪ್ಪನ್ನು ಹಾಳಾಗಿರುವುದನ್ನು ಸರಿಪಡಿಸುವುದು ಮತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ತರುವುದು ಶ್ರೇಷ್ಠ ಸೇವೆಯಾಗಿದೆ. ಇದು ಅದ್ಭುತವಾಗಿದೆ ಮತ್ತು ಇದು ಯಶಸ್ಸಿನ ಆಧಾರವಾಗಿದೆ. ಒಳ್ಳೆಯದು. ಓಂ ಶಾಂತಿ.